ನಮಸ್ಕಾರ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಸುಮಿತ್ರ. ಬಾಲಿವುಡ್ ನ ಒಂದು ಬಿಗ್ ಅಪ್ಡೇಟ್ಸ್ ಇಲ್ಲಿದೆ. ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸುತ್ತಿರುವ 1000 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿರುವ ಆ ಒಂದು ಸಿನಿಮಾ ಈಗ ಕಾನೂನು ಸುಳಿಗೆ ಸಿಲುಕಿದೆ. ನಟ ಸಂಜಯ್ ದತ್ ಅವರ ಗತ್ತಿನ ಪಾತ್ರ, ಆದಿತ್ಯ ಧರ್ ಅವರ ಅದ್ಭುತ ನಿರ್ದೇಶನ, ಇವೆಲ್ಲದರ ಜೊತೆಗೆ ಈಗ 25 ಕೋಟಿ ರೂಪಾಯಿ ಡಿಮ್ಯಾಂಡ್ ಬಂದಿದೆ. ಹೌದು, ನಾವು ಹೇಳ್ತಿರೋದು ದುರಂಧರ್ ಸಿನಿಮಾದ ಬಗ್ಗೆ. ಕೇವಲ ಸಿನಿಮಾ ಅಷ್ಟೇ ಅಲ್ಲ, ಈಗ ಇದು ಕೋರ್ಟ್ ಮೆಟ್ಟಿಲೇರುವ ಹಂತಕ್ಕೆ ತಲುಪಿದೆ. ಅಸಲಿಗೆ ಏನಿದು ವಿವಾದ? ಯಾರು ಈ 25 ಕೋಟಿ ಕೇಳ್ತಿದ್ದಾರೆ? ಈ ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಿರ್ದೇಶಕ ಆದಿತ್ಯ ಧರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಈ ಚಿತ್ರವು ಕರಾಚಿಯ ಲಿಯಾರಿ ಕಾರ್ಯಾಚರಣೆಯ ನೈಜ ಘಟನೆಗಳಿಂದ ಪ್ರೇರಿತವಾಗಿದೆ ಎಂದು ಹೇಳಲಾಗ್ತಿದೆ. ಈ ಸಿನಿಮಾದಲ್ಲಿ ಸಂಜಯ್ ದತ್ ಅವರು SP ಚೌಧರಿ ಅಸ್ಲಾಂ ಎಂಬ ಖ್ಯಾತ ಪೊಲೀಸ್ ಅಧಿಕಾರಿ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಇನ್ನು SP ಚೌಧರಿ ಅಸ್ಲಾಂ ಅವರು ಪಾಕಿಸ್ತಾನದ ಕರಾಚಿಯಲ್ಲಿದ್ದ ಪ್ರಸಿದ್ಧ ಮತ್ತು ವಿವಾದಾತ್ಮಕ ಪೊಲೀಸ್ ಅಧಿಕಾರಿಯಾಗಿದ್ದರು. ಅವರು ಮುಖ್ಯವಾಗಿ ಭೂಗತ ಲೋಕದ ಅಪರಾಧಿಗಳು ಮತ್ತೆ ಭಯೋತ್ಪಾದಕರ ವಿರುದ್ಧದ ಕಠಿಣ ಕಾರ್ಯಾಚರಣೆಗಳಿಗೆ ಹೆಸರುವಾಸಿಯಾಗಿದ್ದವರು. ಜೊತೆಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಕೂಡ ಆಗಿದ್ದರು. ಸಂಜು ಬಾಬಾ ಅವರ ಮ್ಯಾನರಿಸಂ ಮತ್ತು ಈ ಪೊಲೀಸ್ ಅಧಿಕಾರಿಯ ಕದರ್ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿದೆ. ಇತ್ತೀಚಿನ ವರದಿಯ ಪ್ರಕಾರ ಈ ಒಂದು ಸಿನಿಮಾ ಭಾರತ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿದೆ. ಆದ್ರೆ ಇದೇ ಸಿನಿಮಾಗೆ ಈಗ ಒಂದು ದೊಡ್ಡ ಸಂಕಷ್ಟ ಎದುರಾಗುತ್ತಿದೆ. ರಿಯಲ್ ಲೈಫ್ ಪೊಲೀಸ್ ಅಧಿಕಾರಿ ಚೌಧರಿ ಅಸ್ಲಾಂ ಅವರ ಪತ್ನಿ ನೌರಿನ್ ಅಸ್ಲಾಂ ಅವರು ಚಿತ್ರತಂಡದ ವಿರುದ್ಧ ಗರಂ ಆಗಿದ್ದಾರೆ. ಅವರ ಆರೋಪವೇನೆಂದ್ರೆ, ತನ್ನ ಪತಿಯ ಜೀವನದ ಕಥೆಯನ್ನು ಬಳಸಿಕೊಳ್ಳುವ ಮೊದಲು ಚಿತ್ರತಂಡ ಯಾವುದೇ ಅನುಮತಿಯನ್ನು ಪಡೆದಿಲ್ಲ. ತನ್ನ ಪತಿಯನ್ನು ಸಿನಿಮಾದ ಬಲೂಚ್ ವಿರೋಧಿ ಎಂದು ತೋರಿಸಲಾಗಿದೆ ಮತ್ತು ಪತ್ನಿ ಪ್ರಕಾರ ಅವರು ರೆಹಮಾನ್ ದಕಾಯತನ್ಗೆ ಭಯ ಪಡುತ್ತಿದ್ದರು ಎನ್ನುವಂತೆ ಚಿತ್ರಿಸಲಾಗಿದೆ ಅಂತ ಕೂಡ ಆರೋಪ ಮಾಡ್ತಿದ್ದಾರೆ. ಇದು ವಾಸ್ತವಕ್ಕೆ ವಿರೋಧವಾಗಿದೆ ಎಂದು ಅವರು ವಾದಿಸುತ್ತಿದ್ದಾರೆ. ಸಿನಿಮಾದಲ್ಲಿ ಬಲೂಚ್ ಸಮುದಾಯದ ಬಗ್ಗೆ ಬಳಸಲಾಗಿರುವ ಕೆಲವು ಸಂಭಾಷಣೆಗಳು ತಪ್ಪು ಸಂದೇಶ ನೀಡುತ್ತಿದೆ ಎಂಬುದು ಅವರ ಆಕ್ರೋಶವಾಗಿದೆ. ಇದಕ್ಕಾಗಿಯೇ ಈಗ ನೌರಿ ಅಸ್ಲಾಂ ಅವರು ಬರೋಬ್ಬರಿ 25 ಕೋಟಿ ಪರಿಹಾರ ಬೇಕೆಂದು ಹಠ ಹಿಡಿದಿದ್ದಾರೆ. ಸಿನಿಮಾ 1000 ಕೋಟಿಗೂ ಅಧಿಕ ಹಣ ಗಳಿಸುತ್ತಿರುವಾಗ ತನ್ನ ಪತಿಯ ಹೆಸರನ್ನು ಬಳಸಿ ಹಣ ಮಾಡುತ್ತಿರುವ ನಿರ್ಮಾಪಕರು ಈ ಮೊತ್ತವನ್ನು ನೀಡಲೇಬೇಕು ಎಂಬುದು ಅವರ ಬೇಡಿಕೆ. ವಿಶೇಷ ಅಂದ್ರೆ ಇತ್ತೀಚೆಗೆ DNA ಇಂಡಿಯಾ ಸೇರಿದಂತೆ ಹಲವು ಮಾಧ್ಯಮಗಳು ಈ ಬಗ್ಗೆ ವರದಿ ಮಾಡಿದ್ದು, ಅಂತಾರಾಷ್ಟ್ರೀಯ ವಕೀಲರ ಮೂಲಕ ನೋಟಿಸ್ ಕಳಿಸಲು ಅವರು ಸಿದ್ಧತೆ ನಡೆಸುತ್ತಿದ್ದಾರೆ. ಮಜಾ ಅಂದ್ರೆ ನೌರಿನ್ ಅವರು ಸಂಜಯ್ ದತ್ ಅವರ ನಟನೆ ನೋಡಿ ಮೆಚ್ಚಿಕೊಂಡಿದ್ದಾರೆ. ಕೆಲವು ದೃಶ್ಯಗಳಲ್ಲಿ ಅವರನ್ನು ನೋಡಿದಾಗ ತನ್ನ ಪತಿಯೇ ನೆನಪಾದರು ಎಂದು ಭಾವುಕರಾಗಿದ್ದಾರೆ. ಸ್ಕ್ರಿಪ್ಟ್ ಮತ್ತೆ ಡೈಲಾಗ್ ವಿಚಾರದಲ್ಲಿ ಮಾತ್ರ ಅವರು ರಾಜಿ ಮಾಡಿಕೊಳ್ಳಲು ಸಿದ್ಧರಿಲ್ಲ. ಈ 25 ಕೋಟಿ ಬೇಡಿಕೆಗೆ ನಿರ್ದೇಶಕ ಆದಿತ್ಯ ಧರ್ ಅಥವಾ ನಿರ್ಮಾಪಕರು ಹೇಗೆ ರಿಯಾಕ್ಟ್ ಮಾಡ್ತಾರೆ? ಈ ಕಾನೂನು ಹೋರಾಟದಲ್ಲಿ ಯಾರು ಗೆಲ್ಲಲಿದ್ದಾರೆ? ಇದನ್ನೆಲ್ಲ ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ದುರಂಧರ್ ಸಿನಿಮಾ ಈಗ ಕೇವಲ ಸ್ಕ್ರೀನ್ ಮೇಲೆ ಮಾತ್ರವಲ್ಲ, ಕೋರ್ಟ್ ರೂಮ್ ನಲ್ಲೂ ಹೈಪ್ ಕ್ರಿಯೇಟ್ ಮಾಡಿದೆ. ಇದಿಷ್ಟು ಆಗಿತ್ತು ದುರಂಧರ್ನ ವಿವಾದದ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತೀರಿ ಸಪ್ತಾಶ್ವ ಟಿವಿ.